ನಿಮ್ದೇನಾದ್ರು ಈ ತರ ಡಯಟ್ ಚಾರ್ಟ್ ಎಲ್ಲ ಹೌದಿದೆ. ಇದೇ ಮನೇಲಿದೆ, ಬಟ್ ಅದನ್ನ ನೋಡ್ಕೊಳ್ಳಲ್ಲ. ಎಲ್ಲ ನೋಡ್ಕೊಂಡ್ ಬರ್ತಾರೆ. ಸೊ ಡು ಯು ಕುಕ್? ಅದನ್ನ ಹೇಳಲೇಬೇಕು. ಇರ್ಲಿಲ್ಲ ಇದು ಅಲ್ಲ, ಈಗ್ಲೂ ಅಷ್ಟೇ. ನೀವು ಕ್ಯಾಮ್ರಾ ಆಫ್ ಮಾಡಿ ನೋಡಿ, ಇಮಿಡಿಯೇಟ್ ಅಂತಾರೆ ಕ್ಯಾಮ್ರಾಮನ್ ಅವರು. ಸರ್ ಒನ್ ಮೋರ್ ಅಂತ 6 ಟೇಕ್ 7 ಟೇಕ್ ಆಗಿದ್ದು ನನಗೆ, ಓನ್ಲಿ ಬಿಕಾಸ್ ಇವರಿಂದ. ನನಗೆ ನಾನೇ ಹೇಳ್ಕೊಂಡೆ, ಡಬ್ಬಾ ತರ ಇದೆ, ಬೇಡ, ರಾಂಗ್, ದಿಸ್ ಇಸ್ ನಾಟ್ ಹೌ ಐ ಹ್ಯಾವ್ ಟು ಪೋರ್ಟ್ರೇ. ಸರ್ ಇನ್ನೇನ್ ಮಾಡೋದು, ದುಡ್ಗೋಸ್ಕರ ಮಾಡೋ ಸಿನಿಮಾ ಇರ್ಲೇಬೇಕು ಇಂಡಸ್ಟ್ರಿಯಲ್ಲಿ ಅಂತ ಮಾಡೋಣ. ಕರಿಯರ್ ಗ್ರಾಫ್ ಹಂಗೆ ಟೋಟಲಿ. ನಾನು 2 ವರ್ಷ ಒಂದು ಸಿನಿಮಾನು ಇಲ್ಲದೆ ಮನೇಲಿ ಕೂತಿದ್ದೆ. ಒಂದ್ ಕೆಟ್ಟ ಕತೆ ನರೇಟ್ ಮಾಡ್ತಿದ್ದೀನಿ, ಅದನ್ನ ಇಲ್ಲ ಅಂತ ನಿಮ್ಗೆ ಹೇಳಕ್ಕೂ ಆಗ್ತಿಲ್ಲ ಅಥವಾ ಅದನ್ನ ಒಪ್ಕೊಳಕ್ಕೂ ಆಗ್ತಿಲ್ಲ. ಆ ಸಿಚುವೇಶನ್ ಗಳು ಬಂದಾಗ how do you face? ಎಲ್ಲಾನು ಇಲ್ಲೇ ಸಿಕ್ತಿದೆ ಗುರು. ಇದನ್ನ ಬಿಟ್ಟು ನಾನು ಯಾಕೆ ಥಿಯೇಟರ್ ಬಂದು ನೋಡ್ಬೇಕು? ಅದೇ ಮದ್ವೆ ಮುಂಚೆ ನನ್ಗೆ ಬ್ಯಾಕ್ ಬೋನ್ ಎಲ್ಲ ಯಾರೋ ನಂಗೆ ಗೈಡ್ ಮಾಡೋರು ಯಾರು ಇರಲಿಲ್ಲ. ಸೊ ಇವಾಗ ಐ ಹ್ಯಾವ್ ಗಾಟ್ ಮ್ಯಾರಿಡ್ ಟು ಅ ಫ್ಯಾಮಿಲಿ ವೇರ್ ದೇ ಓನ್ಲಿ ಟಾಕ್ ಅಬೌಟ್ ಸಿನಿಮಾ. ಎಲ್ಲ ಆಪ್ಷನ್ ಮನೆಗೆ ಕೊಟ್ಟಾಗ ಯಾಕೆ ಥಿಯೇಟರ್ ಬಿಡ್ತಾರೆ? ನೀವು ಅನೌನ್ಸ್ ಮಾಡಿದಾಗ ನೆವರ್ ಅನೌನ್ಸ್ OTT ಜೊತೆಲಿ ಇಂಥ ಡೇಟ್ ರಿಲೀಸ್ ಆಗುತ್ತೆ ಅನ್ನೋ ಅನೌನ್ಸ್ ಮಾಡಬೇಡ. ನಮ್ ಸಿನಿಮಾ ಸೇಫ್ ಮಾಡ್ಕೊಂಬೋಣಪ್ಪ, ಥಿಯೇಟರ್ಕಲಿ ಫಿಲ್ಮ್ ಬೇಕಾದ್ರೂ ಆಗ್ಲಿ, ಅಟ್ಲೀಸ್ಟ್ ಚೆನ್ನಾಗಿದ್ರೆ ಇನ್ನೊಂದು ಸಿನಿಮಾ ಮಾಡ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ಬಂದು ಹಂಗೆ ಮಾಡೋಣ.